ಎಲ್ಲರಿಗೂ ನಮಸ್ಕಾರ. ಸಂಜನಾ ಅಂತ ಸದ್ವಿದ್ಯಾದಲ್ಲಿ. ಸೊ ಕಾಮರ್ಸಲ್ಲಿ ಸೆಕೆಂಡ್ ಟಾಪರ್, 595 ಬಂತು, 99.1% ಬಂದಿದೆ. ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟ್ ಇತ್ತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಖುಷಿ ಆಗ್ತಾ ಇದೆ. ಇಲ್ಲ ಟ್ಯೂಷನ್ಗೆ ಅಂತ ಹೋಗ್ತಾ ಇರಲಿಲ್ಲ. ಇಲ್ಲಿ ಕಾಲೇಜಲ್ಲಿ ಎಷ್ಟು ಹೇಳ್ಕೊಡ್ತಿದ್ರು ಅಷ್ಟೇ, ಮತ್ತು ಮನೇಲಿ ಸೆಲ್ಫ್ ಸ್ಟಡಿ. ಅದು ಬಿಟ್ಟರೆ ನಾನು ಅವಾಗವಾಗ ಟ್ಯೂಟೋರಿಯಲ್ಸ್ ನೋಡ್ಕೊಂಡು ಕಲಿತಿದ್ದು ಅಷ್ಟೇ. ನೆಕ್ಸ್ಟ್ ಅಂತ ಡೈಲಿ ಅನ್ನೋದಕ್ಕಿಂತ ನಾವು ವರ್ಷಪೂರ್ತಿ ಹೆಂಗೆ ಓದ್ತೀವಿ ಅನ್ನೋದಕ್ಕಿಂತ ಒಂದು ವಾರ, ಒಂದು ತಿಂಗಳು ಮುಂಚೆ ಹೆಂಗೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವಾರ ಹೇಗೆ ಪ್ಲ್ಯಾನ್ ಮಾಡ್ಕೋತೀವಿ, ದಿನ ಎಷ್ಟೆಷ್ಟು ಓದ್ತೀವಿ, ಏನೇನು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ದಿನ ಓದ್ತೀನಿ ಅನ್ನೋದಕ್ಕಿಂತ ಎಫೆಕ್ಟಿವ್ ಆಗಿ ಓದ್ತೀನಿ ಅಂದರೆ ಹೆಲ್ಪ್ ಆಗುತ್ತೆ. ಟೀಚರ್ಸ್ ಎಲ್ಲ ಡೌಟ್ ಕ್ಲಾರಿಫೈ ಎಲ್ಲ ಮಾಡ್ತಿದ್ರು, ಹೆಲ್ಪ್ಫುಲ್ ಆಗಿದ್ದರು. ಏನೇ ಡೌಟ್ ಇದ್ದರೂ ಅವಾಗವಾಗ ಬಂದು ಕೇಳಿ, ಫ್ರೀ ಟೈಮ್ ಇದ್ದರೂ ಕೇಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ ಅಂತ ಹೇಳ್ತಿದ್ರು. ತುಂಬ ಸಪೋರ್ಟಿವ್ ಆಗಿತ್ತು. ಪೇರೆಂಟ್ಸ್ ಅಪ್ಪ ಒಂದು HP ಗ್ಯಾಸ್ ಏಜೆನ್ಸಿಯಲ್ಲಿ ಡೆಲಿವರಿ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ಅಮ್ಮ ಎಲ್ಲ ಸಿಂಗಲ್ ಪೇರೆಂಟೆಡ್ ಸೈಡ್. ಸೊ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಏನೇನು ಎಂಥ ಪ್ರೆಷರ್ ಅಂತ ಏನಿರಲಿಲ್ಲ, ನಾನು ಎಷ್ಟು ಮಾಡ್ಬೋದು ಅಂತ ಹೋಪ್ಸ್ ಇತ್ತು ಅಷ್ಟೇ. ಅದಿನ್ನೂ ಡಿಸೈಡ್ ಮಾಡಿಲ್ಲ, ಇವಾಗ ಯೋಚನೆ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. 95 ಅಬವ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ಕಡಿಮೆ ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಇಷ್ಟು ಬಂದಿರೋದು ಖುಷಿ ಆಗ್ತದೆ. ಟೀಚರ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡಿದ್ರು. ಫ್ರೆಂಡ್ಸು ಖುಷಿಯಾಗಿದ್ದಾರೆ. ಹಾಗೇನಿಲ್ಲ, ನಾರ್ಮಲ್ ಆಗೇ ಓದ್ತಾ ಇದ್ದೀನಿ. ಥ್ಯಾಂಕ್ ಯು.